ನಿಜವಾದ ತಾಲೂಕಿನ ದಂಡಾಧಿಕಾರಿಗಳ ಅನ್ನುವ ಪ್ರಶ್ನೆ ನಮ್ಮೆಲ್ಲರೂ ನೀವೇ ಯೋಚನೆ ಮಾಡಿ. ಯಾರು ಬಂದು ಒಬ್ಬಳಿನಿಂದ ಅಂದ್ರೆ ಊರುಗಳಿಂದ ಬಂದು ನ್ಯಾಯ ಕೇಳೋ ಸ್ಟೇಜಿಗೆ ಬಂದಿದೆ ಅಂದ್ರೆ ಇಲ್ಲಿ ಅವ್ಯವಸ್ಥೆ ಎಷ್ಟಾಗಿದೆ ಅದಕ್ಕೆ ಉತ್ತರ ಕೊಡಲಾರದಂತ ಸನ್ನಿವೇಶದಲ್ಲಿ ಇವತ್ತು ನೀವು ಇಲ್ಲಿ ಬಂದಿಲ್ಲ. ಮೊನ್ನೆ ನಮ್ಮ ಹೊಸಪಾಳ್ಯದ ರೈತರು ಲೋಕೇಶ್ ಅವರು ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ರೈತರ ರಸ್ತೆಯಲ್ಲಿ ಕೂತು ಅವತ್ತು ಸಹ ಯಾವ ಅಧಿಕಾರಿಗಳು ಬಂದಿಲ್ಲ. ಅಂದ್ರೆ ಏನು, ಜನರ ಕಷ್ಟಕ್ಕಿಂತ ರಾಜಕೀಯ ಧುರೀಣರ ಅವರ ಮಾತೆ ವೇದವಾಕ್ಯನ ಅವ್ರಿಗೂ ನಾವೇನಾದ್ರೂ ಕಾರು ಬಂಗ್ಲೆ ಎಲ್ಲ ಕೊಟ್ಟು ವಿಧಾನಸಭೆ ತೋರಿಸ್ತೀವಿ, ಅದಕ್ಕೂ ನಾವೇ ನಮ್ಮ ರೈತರೇ ನಮ್ಮ ಗೋಳಿಂದ ಸಂಪಾದನೆ ಮಾಡಿದ ಹಣ ನಮ್ಮ ಓಟು ನಮ್ಮ ಹಕ್ಕು ನಿಮಗೆ ಕೊಟ್ಟಂತವ್ರು ನಾವು. ಇವತ್ತು ನೀವೇನು ಕೊಡ್ತಾ ಇದ್ರಿ, ನಿಮ್ಮಿಂದ ಏನ್ ಫಲ ಸಿಗ್ತಾ ಇದೆ? ಹಾಗಾದ್ರೆ ರೈತರೇನಾಗಬೇಕು, ಹಿಂದುಳಿದ ವರ್ಗದವ್ರು ಏನಾಗಬೇಕು? ಅವಾಗ ಹಾಕೊಂಡಿದ್ದು ಯಾವುದೋ ಒಂದು ಪೇಪರ್ ಮಾಡಿ ಏನ್ ದೊಡ್ಡ ಸ್ಕ್ರೀನ್ ಹಾಕಿ ಕರ್ನಾಟಕದಲ್ಲಿ ನಂಬರ್ 1 ಮಾಡಿ ಹೇಳಿ ದೊಡ್ಡ ಸಾಧನೆ ಒಂದು ತಿಂಗಳು ತೋರಿಸಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನೀವು ತೋರಿಸಿದವ್ರಿಗೂ ನಾಚಿಕೆ ಆಗ್ಬೇಕು, ಇದನ್ನೇ ತೋರಿಸಿದ ಪ್ರಪಂಚದಲ್ಲಿ ಎಲ್ಲರೂ ಮೆಚ್ಕೊಳ್ಳಿಕ್ಕೆ ಮಾಡಿಸಿದ್ರಲ್ಲ ಅವ್ರಿಗೆ ಇನ್ನೂ ನಾಚಿಕೆ. ಆ ನಾಚಿಕೆ ಯಾವತ್ತು ಬೀಳಲ್ವೋ ನೀವು ಈ ತಾಲೂಕಲ್ಲಿ ಇದ್ರು ಇಲ್ಲದೆ ಇದ್ರು ಎರಡೂ ಒಂದೇ ಆಗ್ತದೆ. ಹಾಗಾಗಿ ನಾನು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆಗೆ ನಾನು ಒಬ್ಬ ಮಾಧ್ಯಮ ಮಿತ್ರನಾಗಿ ಬರಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ಕಳೆದ್ರು ಆದರೂ ನಾವು ಬಂದಿದ್ದೀನಿ, ನಾನು ಅವ್ರ ಜೊತೆಗೆ ಇರ್ತೀನಿ. ಈ ತಾಲೂಕಿನಲ್ಲಿ ಯಾವುದೇ ಪರವಾದಂತ ಹೋರಾಟ ಆದರೂ ನಾನು ಈ ಜನರ ನೋವಿನಲ್ಲಿ ಜನರ ಕಷ್ಟದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಸದಾ ಕಾಲ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಏನು ಕಾಂತೆ ಚಳುವಳಿಯನ್ನು ಮಾಡಿದ್ರೆ ಇದು ಪ್ರಾರಂಭವಲ್ಲ, ಇದು ಆರಂಭ. ಅವತ್ತಾಗಲೇ ನಮ್ಮ ಇನ್ನೊಬ್ರು ಸ್ನೇಹಿತರು ಹೇಳಿದ್ರು, ನಾವು ಇಲ್ಲಿಂದ ಬೆಂಗಳೂರಿಗೆ ನಮ್ಮ ಕೃಷ್ಣ ಬೈರೂರದ ಅರಮನೆ ಮೆರವಣಿಗೆ ಅಂದ್ರೆ ಮನೆ ತಕ್ಕೊಂಡು ಮೈಯಲ್ಲಿ ಸುಡು ಬಿಸಿಲಲ್ಲಿ ಚಳಿಯಲ್ಲಿ ನಾವು ನಡ್ಕೊಂಡು ಹೋಗಿ ನಮ್ಮ ಕಷ್ಟವನ್ನ ಹೇಳ್ತೀನಿ ಅಂತಂದ್ರು. ಇದನ್ನು ಕೇಳು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಂತ ಈ ಒಂದು ಎಮ್ಮೆ ಚರ್ಮ ಅಂತಾರೆ ಅದಕ್ಕಿಂತ ನೀವು ಕೆಟ್ಟ ಚರ್ಮದವರು ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ. ಹಾಗೆ ನೋಡಿ, ಇವತ್ತು ನ್ಯಾಯ ಕೇಳೋದಕ್ಕೆ ಇವತ್ತು ದಂಡಾಧಿಕಾರಿಗಳ ಅದು ಸಮ್ಮುಖಕ್ಕೆ ಬಂದಿರುವಂಥದ್ದು ಇದು ದುರಾದೃಷ್ಟಕರ. ಇದು ಹೇಳೋದಕ್ಕೆ ನಮಗೆ ನಾಚಿಕೆ.